ಸಹಕಾರ ರೇಡಿಯೋದಲ್ಲಿ ಈಗ ಕೇಳೋಣ ಕಾರ್ಯಕ್ರಮ ವಿಶೇಷ. ವಿಶ್ವ ಧೂಮ್ರಪಾನ ನಿಷೇಧ ದಿನದ ಕುರಿತು ಮಾತನಾಡಲಿದ್ದಾರೆ ವಿದ್ಯಾದಾನ ಸಮಿತಿ ಬಾಲಕರ ಪ್ರೌಢಶಾಲೆಯ ವಿಜ್ಞಾನ ಶಿಕ್ಷಕರಾದ ಶ್ರೀ ರಾಮಚಂದ್ರ ಮೋನೆ ಅವರು. ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ಇಂದು 2024 ಮೇ 31. ಇಂದಿನ ವಿಶೇಷ ಏನು ಅಂತಂದ್ರೆ, ವಿಶ್ವದಾದ್ಯಂತ ಇವತ್ತಿನ ದಿವಸ ವಿಶ್ವ ತಂಬಾಕು ವಿರೋಧಿ ದಿನವನ್ನ ಆಚರಿಸ್ತಾ ಇದ್ದಾರೆ. ವಿಶ್ವ ತಂಬಾಕು ವಿರೋಧಿ ದಿನದ ಆಚರಣೆಯ ಅಂಗವಾಗಿ ಇವತ್ತಿನ ದಿವಸ ಕೆಲವು ವಿಚಾರಗಳನ್ನು ನಾನು ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಪ್ರಪಂಚದಾದ್ಯಂತ ಪ್ರತಿ ವರ್ಷ ಮೇ 31ರಂದು ಸಾರ್ವಜನಿಕರಲ್ಲಿ ತಂಬಾಕು ಸೇವನೆಯಿಂದಾಗುವ ಅಪಾಯಗಳು ಹಾಗೂ ಅವುಗಳನ್ನು ತಡೆಗಟ್ಟುವ ಕ್ರಮದ ಬಗ್ಗೆ ಜಾಗತಿಕ ಗಮನವನ್ನು ಸೆಳೆಯಲು ಎಲ್ಲ ರಾಷ್ಟ್ರಗಳಿಂದ ವಿಶ್ವ ತಂಬಾಕು ರಹಿತ ದಿನವನ್ನು ಆಚರಿಸಲಾಗ್ತಾ ಇದೆ. ಇದು ಕೇವಲ ಆಚರಣೆಯಾಗದೆ ತಂಬಾಕಿನಿಂದಾದ ಯಾವುದೇ ಉತ್ಪನ್ನಗಳನ್ನು ಬಳಸದೆ ಆರೋಗ್ಯ, ಕ್ಷೇಮ ಹಾಗೂ ಚೈತನ್ಯಯುತವಾದಂತಹ ಜೀವನವನ್ನು ನಡೆಸುವಂತೆ ಪ್ರೋತ್ಸಾಹಿಸಲು ಮತ್ತು ಯಾವುದೇ ರೀತಿಯ ಧೂಮಪಾನಿಗಳಿದ್ದರೆ ಅವರನ್ನು ವ್ಯಸನ ಮುಕ್ತಗೊಳಿಸಿ ಸಮಾಜದ ಮುಖ್ಯವಾಹಿನಿಗೆ ತರುವುದಾಗಿದೆ. 2024 ವಿಶ್ವ ತಂಬಾಕು ವಿರೋಧಿ ದಿನದ ಥೀಮ್ ಅಥವಾ ವಿಷಯ ಏನು ಅಂತ ನೋಡಿದರೆ, ತಂಬಾಕು ಉದ್ಯಮದ ಹಸ್ತಕ್ಷೇಪದಿಂದ ಮಕ್ಕಳನ್ನು ರಕ್ಷಿಸುವುದು. ಏಕೆ ಹೀಗೆ? ಬಹಳ ಸರಳವಾದಂತಹ ಒಂದು ಉದಾಹರಣೆ ಅಂದರೆ, ಇಂದು ಯಾವುದೇ ಒಂದು ಶಾಲಾ ಕಾಲೇಜಿನ ಆವರಣದಲ್ಲಿ ನೀವು ಪ್ರವೇಶ ಮಾಡಿದರೆ ಆ ಶಾಲಾ ಕಾಲೇಜಿನ ಆವರಣದ ಗೋಡೆಯ ಹೊರಗಡೆ ಬರೆದುದನ್ನು ನೀವು ನೋಡ್ತೀರಿ, ಈ ಶಾಲೆ ಅಥವಾ ಕಾಲೇಜು ತಂಬಾಕು ಉತ್ಪನ್ನಗಳಿಂದ ಮುಕ್ತವಾದ ಶಾಲೆ ಅಥವಾ ಕಾಲೇಜ್ ಅಂತ ಹೇಳಿ. ಎಂತಹ ಪರಿಸ್ಥಿತಿ ನೋಡ್ರಿ. ಈ ಪರಿಸ್ಥಿತಿ ಬರಲಿಕ್ಕೆ ಕಾರಣ ಏನು ಅಂದ್ರೆ, ಸಾಮಾಜಿಕ ಜಾಲತಾಣಗಳು ತಂಬಾಕು ಉತ್ಪನ್ನಗಳನ್ನ ಮಾರುವುದಕ್ಕಾಗಿ ಅತಿ ಹೆಚ್ಚು ಆಕರ್ಷಣೀಯವಾದಂತಹ ನೆಚ್ಚಿನ ನಟನಟಿಯರಿಂದ ಮಾರು ಹೋಗುವಂತಹ ಜಾಹೀರಾತು ಪ್ರದರ್ಶಿಸ್ತಾ ಇರುವುದೇ ಅದಕ್ಕೆ ಪ್ರಮುಖವಾದಂತಹ ಕಾರಣ. ಅಥವಾ ಕೆಲವೊಮ್ಮೆ ಆಮಿಷದಿಂದ ಗೆಳತಿಯರೊಂದಿಗೆ ತಮಾಷೆಗಾಗಿ ಪ್ರಾರಂಭವಾಗಿ ಚಟವಾಗಿ ಚಟ್ಟ ಕಟ್ಟುವುದರ ತನಕ ಅವರ ಸಂಸಾರವನ್ನು ರಸ್ತೆಗೆ ತರುವವರೆಗೂ ಬಿಡಲಾರದು ಈ ತಂಬಾಕು. ತಂಬಾಕು ಅಂದ್ರೆ ಏನು? ತಂಬಾಕು ಇಂದು ವಿಶ್ವದಾದ್ಯಂತ ಬೆಳೆಯುವ ನಿಕೋಟಿಯಾನ ಕುಟುಂಬದ ಸಸ್ಯಗಳ ತಾಜಾ ಎಲೆಗಳಿಂದ ತಯಾರಿಸಲ್ಪಡುವಂತಹ ಒಂದು ಕೃಷಿ ಉತ್ಪನ್ನವಾಗಿದೆ. ಇವುಗಳಲ್ಲಿ ನಿಕೋಟಿಯಾನ ಟಬಾಕಂ ಜಾತಿಯ ಸಸ್ಯ ಅತಿ ಹೆಚ್ಚು ಬಳಕೆಯಲ್ಲಿದೆ. ತಂಬಾಕಿನಲ್ಲಿಯ ಮಾದಕ ರಾಸಾಯನಿಕ ವಸ್ತುವನ್ನು ತಂಬಾಕಿನ ಎಲೆಗಳನ್ನು ಕಟಾವು ಮಾಡಿ ಉತ್ಕರ್ಷಣೆಗೆ ಬಿಟ್ಟಾಗ, ಅಂದರೆ ಆಕ್ಸಿಡೇಷನ್ಗೆ ಬಿಟ್ಟಾಗ, ಎಲೆಗಳಲ್ಲಿನ ಕ್ಯಾರೋಟಿನಾಯ್ಡ್ಗಳು ನಶಿಸಿ ನಶೆಯ ರುಚಿಯನ್ನು ಹೆಚ್ಚಿಗೆ ಮಾಡಿ ಇದರೊಂದಿಗೆ ಹಲವಾರು ಇತರೆ ರಾಸಾಯನಿಕಗಳನ್ನು ಬೆರೆಸಿ ಆ ತಂಬಾಕಿನ ಎಲೆಯ pH ಅನ್ನು ಬದಲಾಯಿಸಿ ಜನರು ತಂಬಾಕಿನ ಉತ್ಪನ್ನಗಳಿಗೆ ಮಾರು ಹೋಗಿ ಅಂಟಿಕೊಳ್ಳುವಂತೆ ಮಾಡುವುದೇ ಈ ತಂಬಾಕಿನ ಉದ್ಯಮ. ಹಾಗಾದ್ರೆ ಮಾನವ ತಂಬಾಕು ವ್ಯಸನಿ ಯಾಕಾಗ್ತಾನೆ? ಮೊದಲನೇದಾಗಿ ಅವಿದ್ಯೆ, ಬಡತನ, ದುರ್ಜನರ ಸಂಘ ಹಾಗೂ ಮಾನಸಿಕ ಒತ್ತಡ, ಈ ರೀತಿಯಾಗಿ ಯಾವುದೋ ಒಂದು ಕಾರಣಕ್ಕೆ ತಂಬಾಕು ಉತ್ಪನ್ನಗಳಿಗೆ ಬಲಿಯಾಗಿ ಅದರ ದಾಸನಾಗಿ ವಾಸಿಯಾಗದಂತಹ ರೋಗಗಳಿಗೆ ತುತ್ತಾಗಿ ಅಮೂಲ್ಯವಾದಂತಹ ಜೀವನವನ್ನು ಹಾಳು ಮಾಡಿಕೊಳ್ತಾ ಇದ್ದಾನೆ ಈ ಮಾನವ. ಜಾಗತಿಕವಾಗಿ ಸಮೀಕ್ಷೆ ಮಾಡಲಾಗಿ 22.3% ಜನ ತಂಬಾಕಿನ ವ್ಯಸನಿಗಳಾಗಿದ್ದಾರೆ. ಇದರಲ್ಲಿ 36.7% ಪುರುಷರಾದರೆ ಮಹಿಳೆಯರ ಪಾಲು 7.8%. ಚೈನಾ ತಂಬಾಕು ಉತ್ಪನ್ನಗಳ ಅತಿ ಹೆಚ್ಚು ಬಳಸುವಂತಹ ರಾಷ್ಟ್ರವಾದರೆ ಭಾರತವು 3ನೇ ಸ್ಥಾನದಲ್ಲಿದೆ. ಬಡತನ ರೇಖೆಗಿಂತ ಕೆಳಗಿರುವ ರಾಷ್ಟ್ರದ ಪ್ರಜೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ತಂಬಾಕಿನ ಉತ್ಪನ್ನಗಳಿಗೆ ವ್ಯಸನಿಗಳಾಗ್ತಾ ಇದ್ದಾರೆ. ಹೆಚ್ಚಾಗಿ ರೈತರು, ಬಡ ಕಾರ್ಮಿಕರು, ಶಾಲಾ ಕಾಲೇಜಿನ ಮಕ್ಕಳು, ಏಕಾಂಗಿಗಳು, ಬಹುದಿನಗಳವರೆಗೆ ಕುಟುಂಬದಿಂದ ದೂರ ಇರುವವರು ಇತ್ಯಾದಿ ಜನರು ಈ ರೀತಿಯ ಸ್ವಾಭಾವಿಕವಾಗಿ ತಂಬಾಕು ಉತ್ಪನ್ನಗಳಿಗೆ ವ್ಯಸನಿಗಳಾಗ್ತಾ ಇದ್ದಾರೆ. ತಂಬಾಕಿನ ಉತ್ಪನ್ನಗಳಿಂದ ಆಗುವಂತಹ ದುಷ್ಪರಿಣಾಮಗಳೇನು ಅಂತ ನೋಡಿದರೆ, ಈ ತಂಬಾಕಿನಲ್ಲಿ ಹಲವಾರು ರೀತಿಯ ಉತ್ಪನ್ನಗಳನ್ನ ತಯಾರು ಮಾಡ್ತಾರೆ. ಉದಾಹರಣೆಗೆ ಬೀಡಿ ಆಗಿರಬಹುದು, ಸಿಗರೇಟ್ ಆಗಿರಬಹುದು, ಗುಟ್ಕಾ ಆಗಿರಬಹುದು, ಚಿರೂಟ್ ಆಗಿರಬಹುದು, ಹುಕ್ಕ ಆಗಿರಬಹುದು, ಅಥವಾ ನೇರವಾಗಿ ತಂಬಾಕನ್ನ ಜಗಿಯುವುದರಿಂದ ಅಥವಾ ಕರಗಬಹುದಾದಂತಹ ನಿಕೋಟಿನ್ ಉತ್ಪನ್ನಗಳನ್ನ ಬಳಕೆ ಮಾಡಿ ಈ ತಂಬಾಕಿನ ಉತ್ಪನ್ನಗಳಿಗೆ ವ್ಯಸನಿಗಳಾಗ್ತಾರೆ. ಇವುಗಳಲ್ಲಿ ಯಾವುದೇ ಉತ್ಪನ್ನಗಳನ್ನು ನಾವು ಬಳಸಿದರೂ ಕೂಡ ಅದರಿಂದ ಕ್ಷಯರೋಗ, ಶ್ವಾಸಕೋಶದ ಕಾಯಿಲೆ, ಅಸ್ಥಮ, ಹೃದಯ ಸಂಬಂಧಿ ರೋಗಗಳು, ದೀರ್ಘಕಾಲದ ಬಳಕೆಯಿಂದ ದೀರ್ಘಕಾಲ ಕಡಿಮೆಯಾಗದ ಶ್ವಾಸಕೋಶದ ರೋಗಗಳು, ಜೊತೆಗೆ ಶ್ವಾಸಕೋಶದ ಕ್ಯಾನ್ಸರ್ ಹಾಗೂ ಬಾಯಿ ಕ್ಯಾನ್ಸರ್, ಗಂಟಲು ಕ್ಯಾನ್ಸರ್ ಹಾಗೂ ಇತರೆ ಸೋಂಕುಗಳು ಕೂಡ ಇದರಿಂದ ಬರುವಂತಹ ಸಾಧ್ಯತೆಗಳಿವೆ. ಈ ರೀತಿಯ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ವಿಶ್ವ ಆರೋಗ್ಯ ಸಂಸ್ಥೆ ವಿಶ್ವದಾದ್ಯಂತ ಜನಜಾಗೃತಿ ಮೂಡಿಸುವುದಕ್ಕಾಗಿ 1987 ಮೇ 31ರಿಂದ ತಂಬಾಕು ವಿರೋಧಿ ದಿನಾಚರಣೆಯನ್ನ
ಆಚರಣೆಗೆ ತಂದಿದ್ದಾರೆ. ಔಷಧಿಯಾಗಿಯೂ ಬಳಕೆಯಾಗ್ತಾ ಇರುವಂತಹ ಈ ತಂಬಾಕನ್ನ ಸರ್ಕಾರದ ಒಪ್ಪಿಗೆಯೊಂದಿಗೆ ಸರಿಸುಮಾರು 35 ಲಕ್ಷ ಹೆಕ್ಟೇರ್ ಪ್ರದೇಶಗಳಲ್ಲಿ ವಿಶ್ವದಾದ್ಯಂತ ಬೆಳೀತಾ ಇದ್ದಾರೆ. ಈ ಉತ್ಪನ್ನದ ಬೇಡಿಕೆ ಹೆಚ್ಚುತ್ತಾ ಇದ್ದಂತೆ ಪ್ರತಿ ವರ್ಷ 2 ಲಕ್ಷ ಹೆಕ್ಟೇರ್ಗಳಷ್ಟು ಕೃಷಿ ಅಥವಾ ಕೃಷಿಯೇತರ ಭೂಮಿಯನ್ನ ತಂಬಾಕನ್ನು ಬೆಳೆಯಲು ಬಳಕೆ ಮಾಡಿಕೊಂಡು ಪರಿಸರ ಮಾಲಿನ್ಯ ಉಂಟು ಮಾಡ್ತಾ ಇದ್ದಾರೆ. ತಂಬಾಕು ಉತ್ಪನ್ನದಿಂದ ಹೆಚ್ಚುವರಿಯಾಗಿ ರಾಸಾಯನಿಕ ಗೊಬ್ಬರಗಳು, ಕೀಟನಾಶಕಗಳನ್ನು ಬಳಸ್ತಾ ಇರುವುದರಿಂದ ಮಣ್ಣಿನ ಫಲವತ್ತತೆ ಹಾಳಾಗಿ ಹೋಗ್ತಾ ಇರೋದ್ರ ಜೊತೆಗೆ ಭೂಸವಕಳಿಯನ್ನು ಕೂಡ ಇವತ್ತಿನ ದಿವಸ ನಾವು ಅನುಭವಿಸುವಂತಹ ಪರಿಸ್ಥಿತಿಗೆ ಬಂದು ಮುಟ್ಟಿದ್ದೀವಿ. ಹಾಗಾದ್ರೆ ಪ್ರಜ್ಞಾವಂತರಾದಂತಹ ನಮ್ಮ ಜವಾಬ್ದಾರಿಗಳೇನು? ವಿಶ್ವ ತಂಬಾಕು ದಿನದ ಆಚರಣೆಗಾಗಿ ಅಥವಾ ತಂಬಾಕು ಬಳಕೆಯ ನಿಯಂತ್ರಣಕ್ಕಾಗಿ ವಿಶ್ವದಾದ್ಯಂತ ವಿವಿಧ ಚಟುವಟಿಕೆಗಳನ್ನು ಏರ್ಪಡಿಸುವಂತಹ ಅಭಿಯಾನವನ್ನ ನಾವು ಆಯೋಜಿಸಬೇಕು. ಯುವಕ ಯುವತಿಯರಿಗಾಗಿ ಜಾಗೃತಿ ಮೂಡಿಸುವುದಕ್ಕಾಗಿ ಶಾಲಾ ಕಾಲೇಜು ಹಂತಗಳಲ್ಲಿ ತಂಬಾಕು ಉತ್ಪನ್ನಗಳನ್ನು ನಿಷೇಧಿಸುವಂತಹ ಶೈಕ್ಷಣಿಕ ಕಾರ್ಯಕ್ರಮಗಳು, ಆರೋಗ್ಯ ತಪಾಸಣೆ, ಆರೋಗ್ಯ ಸಂಬಂಧಿತ ಉಪನ್ಯಾಸಗಳನ್ನು ಏರ್ಪಡಿಸುವುದು ಜೊತೆಗೆ ತಂಬಾಕು ಬಳಕೆಯಿಂದುಂಟಾಗುವ ದುಷ್ಪರಿಣಾಮಗಳನ್ನು ತಿಳಿಸುವಂತೆ ಭಿತ್ತಿಪತ್ರ ಪ್ರದರ್ಶನ, ಭಾಷಣ, ಜಾಥಾಗಳನ್ನ ನಾವು ಏರ್ಪಡಿಸಬಹುದು. ತಂಬಾಕು ವಿರೋಧಿಸುವುದನ್ನು ಪ್ರೋತ್ಸಾಹಿಸುವುದಕ್ಕಾಗಿ ನಮ್ಮ ನೆರೆಹೊರೆಯವರಲ್ಲಿ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿ ತಂಬಾಕು ಬಳಸಿ ಅದರ ಚಟದಿಂದ ಮುಕ್ತರಾದ ವ್ಯಕ್ತಿಗಳಿಂದ ಅವರ ಅನುಭವಗಳನ್ನು ಹಂಚಿಕೊಳ್ಳುವಂತೆ ಮತ್ತು ವೃತ್ತಿಪರ ಸಲಹೆಗಾರರಿಂದ ತಂಬಾಕು ಉತ್ಪನ್ನಗಳ ವಿಮೋಚನೆ ಹೇಗೆ ಎಂಬುದನ್ನು ಮನದಟ್ಟು ಮಾಡಿಸಲು ಪ್ರಯತ್ನಿಸುವುದು. ತಿಳಿದೋ ತಿಳಿಯದೆಯೋ ತಂಬಾಕು ಉತ್ಪನ್ನಗಳಿಗೆ ದಾಸನಾಗುವ ಮೊದಲು ತಂಬಾಕಿನ ಕ್ರೂರ ಮುಖವನ್ನು ಅರಿತು ನಾವಾಯಿತು, ನಮ್ಮ ಕುಟುಂಬದ ಸದಸ್ಯರು ಹಾಗೂ ನೆಂಟರು, ಸಮಾಜದ ಪ್ರತಿ ಹಂತದ ವ್ಯಕ್ತಿಯೂ ಅರ್ಥೈಸಿಕೊಂಡು ಜೀವನವನ್ನು ಸಾರ್ಥಕಪಡಿಸಿಕೊಳ್ಳುವುದಾಗಿದೆ. ತಂಬಾಕು ಉತ್ಪನ್ನಗಳನ್ನು ತ್ಯಜಿಸೋಣ, ಸುಖ ಸಂತೃಪ್ತ ಜೀವನವನ್ನು ನಡೆಸೋಣ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಇದುವರೆಗೆ ಶ್ರೀರಾಮಚಂದ್ರ ಮೋನೆ ಅವರಿಂದ ವಿಶ್ವ ಧೂಮ್ರಪಾನ ನಿಷೇಧ ದಿನದ ಕುರಿತು ವಿಶೇಷ ಕಾರ್ಯಕ್ರಮ ಕೇಳಿದಿರಿ.